ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ, ಅದರಲ್ಲೂ ಅಪರೂಪವಾದಂತಹ ಒಂದು ಖಾದ್ಯ ತಿಂಡಿಯನ್ನು ಮಾಡೋದು ತೋರ್ಸೋಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅಗಸೆ ಸೊಪ್ಪು. ಈ ಅಗಸೆ ಸೊಪ್ಪನ್ನು ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಅಗಸೆ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನು ನಮ್ಮಲ್ಲಿ ವಾಡಿಕೆ ಇದೆ, ಉತ್ವಾನದ್ವಾದಶಿ ದಿವಸ ಮಾತ್ರ ಇದನ್ನು ಒಂದು ದಿವಸ ತಿನ್ನಲೇಬೇಕು ಅಂತ ಅನ್ನೋದು. ಅಂದರೆ ವರ್ಷದಲ್ಲೂ ಒಂದು 4-5 ಬಾರಿ ಬಳಸೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಉತ್ತಮ. ಇದು ಕಹಿ ರುಚಿಯನ್ನು ಹೊಂದಿರುತ್ತೆ ಮತ್ತು ಒಗರು ಇರುತ್ತೆ. ಹಾಗಾಗಿ ಇದನ್ನು ಎಳೆ ಸೊಪ್ಪನ್ನು ಆದಷ್ಟು ನಾವು ಇದಕ್ಕೆ ಅಡುಗೆಯಲ್ಲಿ ಬಳಸ್ಬೋದು. ಇದರ ಪಲ್ಯವನ್ನು ನಾನು ಇವತ್ತು ಮಾಡೋದನ್ನು ತೋರ್ಸೋಕೆ ಬಂದಿದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಒಂದು 100 ಗ್ರಾಮ್ನಷ್ಟು ಎಲೆಯನ್ನು ತೊಗೊಂಡು ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಎಳೆದನ್ನು ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಇದನ್ನು ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ತೊಳೆದು ಬಿಟ್ಟು ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಇದರ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. ಈಗ ಮುಂದಿನ ಕ್ರಮ ನೋಡೋಣ ಸ್ನೇಹಿತರೆ. ಈಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈ ನೀರನ್ನ ಕುದಿಸ್ಕೊಳ್ಳೋಣ. ಈ ನೀರನ್ನ ಕುದಿಸ್ಕೊಂಡ ನಂತರ ಮುಂದಿನ ಕ್ರಮವನ್ನು ನೋಡೋಣ. ಈ ನೀರು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಹೊರಗಡೆಯಿಂದನೇ ಬೇಯಿಸ್ಕೋಬೇಕು ಸೊಪ್ಪನ್ನು. ಇದನ್ನು ಕುಕ್ಕರ್ಲೆಲ್ಲ ಇಟ್ಟು ಬೇಯಿಸಬಾರ್ದು. ಒಂದೇ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸೊಪ್ಪನ್ನು ನಾವು ಕುಕ್ಕರ್ಲಿಟ್ಟು ಬೇಯಿಸೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ತುಂಬ ತೆಳು ಇರೋದ್ರಿಂದ ಅದು 1-2 ನಿಮಿಷಕ್ಕೇ ನೀವು ನೀರು ಕುದಿದ ತಕ್ಷಣ ಹಾಕಿದರೆ ಅದು ಬೆಂದೋಗುತ್ತೆ. ನೀವು ಕುಕ್ಕರ್ಲಿ ಇಡೋದ್ರಿಂದ ಅದರ ಪೌಷ್ಟಿಕಾಂಶಗಳೆಲ್ಲ ಹಾಳಾಗೋಗುತ್ತೆ. ಹಾಗಾಗಿ ನೀವು ಓಪನ್ನಾಗಿ ಪಾತ್ರೆಯಲ್ಲಿ ಇಟ್ಬಿಟ್ಟು 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೀರು ಕುದೀತಾ ಇದೆ. ಇವಾಗ ನಾವು ಹೆಚ್ಕೊಂಡಿರುವಂಥ ಅಗಸೆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಅಗಸೆ ಸೊಪ್ಪಿನಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಇದರಲ್ಲಿ ಕ್ಯಾಲ್ಶಿಯಮ್ಮು ಹೇರಳವಾಗಿರುತ್ತೆ. ಇದನ್ನು ವಾರದಲ್ಲಿ ಒಂದು ಸರಿ ಉಪಯೋಗಿಸೋದ್ರಿಂದ ಕೈಕಾಲು ನೋವು, ಮೂಳೆ ನೋವು, ಮಂಡಿ ನೋವು, ಈ ಥರದ್ದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು. ಯಾವುದೇ ಮಾತ್ರೆಗಳು ತೊಗೊಳ್ದಲೇ ಈ ಸೊಪ್ಪನ್ನು ಬಳಸೋದ್ರಿಂದ, ಹಸಿರು ತರಕಾರಿ ಸೊಪ್ಪನ್ನು ಬಳಸೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ಇವಾಗ ಇದನ್ನು ಒಂದು 2 ನಿಮಿಷ ಅಷ್ಟೇ ಸಾಕು, ಬೇಯಿಸ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಈಗ ಇದು ಬೆಂದು ಇಷ್ಟು ನೀರು ಮಾತ್ರ ಉಳ್ಕೊಂಡಿದೆ. ಈಗ ಈ ನೀರನ್ನ ನಾವು ಬಸಿದು ತೆಗೆದು ಬಿಡಬೇಕು. ಯಾಕೆಂದರೆ ಈ ನೀರು ಜೊತೆ ನಾವು ಇದನ್ನು ಹಾಕೋದ್ರಿಂದ ಕಹಿ ಬರುತ್ತೆ. ಸೊ ಹಾಗಾಗಿ ನೀರನ್ನ ಬಸ್ಕೊಂಡ್ಬಿಡೋಣ. ಬಸ್ದುಬಿಟ್ರೆ ಆವಾಗ ಏನು ಕಹಿ ಬರಲ್ಲ ಸೊಪ್ಪು. ಈಗ ನಾನು ಒಂದು ಸಣ್ಣ ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾವು ಸಾಸಿವೆ ಒಗ್ಗರಣೆಯನ್ನು ಮಾಡೋಣ. ಅದಾದ ನಂತರ ಇದಕ್ಕೆ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ನಾವು 1 ಕಪ್ ಆಗುವಷ್ಟು ನಾನು ಬೇಳೆಯನ್ನು ಬೇಯಿಸಿಟ್ಕೊಂಡು, ತೊಗರಿ ಬೇಳೆನ ಈ ಸಣ್ಣ ಕಪ್ಪಲ್ಲಿ 1 ಕಪ್ಪು ಬೇಳೆಯನ್ನು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಬಾಡಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇವಾಗ ಇದು ಚೆನ್ನಾಗಿ ನೀರೆಲ್ಲ ಪೂರ ಹಿಂಗಿ ಪಲ್ಯ ಈ ರೀತಿಯಾಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ 1 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಹಸಿದು. ಇದಕ್ಕೆ ಹಸಿ ತೆಂಗಿನ ತುರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ನೋಡಿ, ಒಂದು ಅರ್ಧ ಹಚ್ಚಿನಷ್ಟು ಬೆಲ್ಲವನ್ನು ನಾನು ಹರಿದಿಟ್ಕೊಂಡಿದ್ದೀನಿ. ಅದರ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಖಾರನ ಹಾಕೋದಿಲ್ಲ, ಇದು ಸ್ವೀಟ್ ಮಾಡೋದು. ಯಾಕೆಂದರೆ ಇದು ಒಗರಾಗಿರೋದ್ರಿಂದ ಸ್ವೀಟು ಬರುತ್ತೆ, ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನಾವು ಉತ್ವಾನದ್ವಾದಶಿನಲ್ಲಿ ಮರೀದೆ ಖಂಡಿತ ಮಾಡ್ತೇವೆ. ಇದನ್ನು ಎಲ್ಲರೂ, ಅದು ನಮ್ಮ ಮನೆಯ ಸಂಪ್ರದಾಯದಲ್ಲಿ ಬಂದಿರುತ್ತೆ, ಎಲ್ಲರೂ ಮಾಡ್ತೀವಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ವಾರದಲ್ಲಿ ಒಂದು ದಿವಸ ಸಿಗುವಂತಿದ್ದರೆ ನಿಜವಾಗ್ಲೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಮೂಳೆಯ ಶಕ್ತಿ ವೃದ್ಧಿಸುತ್ತೆ. ನಿಮಗೆ ಕ್ಯಾಲ್ಶಿಯಂ ಕೊರತೆ ಏನಿದೆ ಅದನ್ನೆಲ್ಲ ನೀಗಿಸುತ್ತೆ ಈ ಅಗಸೆ ಸೊಪ್ಪು. ಇದನ್ನು ನೀವೆಲ್ಲರೂ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ರೆಡಿಯಾಗಿದೆ ಪಲ್ಯ. ಇದನ್ನು ಅನ್ನ ಸಾರು ಜೊತೆಗೆ ನೆಂಚ್ಕೊಂಡು ತಿನ್ಬೋದು ಅಥವಾ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಬೆಲ್ಲ ಹಾಕಿರೋದಲ್ವ, ಹಾಗಾಗಿ ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ನೇಹಿತರೆ.